ಇನ್ನು ಯಾದಗಿರಿಯಲ್ಲಿ ಆಟೋ LPG ದರ ಏರಿಕೆಯಾಗಿದೆ. ಲೀಟರ್ಗೆ 56ರಿಂದ 121 ರೂಪಾಯಿವರೆಗೂ ಕೂಡ ಏರಿಕೆಯಾಗಿದೆ. ಡಬಲ್ಗಿಂತ ಜಾಸ್ತಿ. ನೋಡಿ, ಯಾದಗಿರಿಯಲ್ಲಿ ಆಗಿರುವಂತಹ ಏಕೈಕ ಯಾದಗಿರಿಯಲ್ಲಿ ಒಂದೇ ಒಂದು ಬಂಕ್ ಇದೆ LPG ಗ್ಯಾಸ್ ಸ್ಟಾಕ್ ಇದೆ. ಆದರೂ ಆಟೋ ಚಾಲಕರು ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಡಬಲ್ ಕೊಡಬೇಕು. ಇವರಿಲ್ಲಿ ಡಬಲ್ ಕೊಟ್ಟು ಗ್ಯಾಸ್ ಹಾಕಿಸ್ಕೊಂಡು ಹೋದರೆ ಪ್ರಯಾಣಿಕರಿಗೆ ನೀವು ಡಬಲ್ ಕೊಡಿ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತಾರೆ ಪ್ರಯಾಣಿಕರು? ಆಲ್ರೆಡಿ ಎಲ್ಲ ರೇಟ್ಗಳು ಕೂಡ ಗಗನಕ್ಕೇರ್ಕೂತಿವೆ. ಆಟೋದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಡಬಲ್ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಗ್ಯಾಸ್ ಇದೆ ಬನ್ನಿ ಹಾಕ್ತೀವಿ ಅಂದರೂ ಕೂಡ ಆಟೋ ಚಾಲಕರು ಈ ಕಡೆ ತಿರುಗಿ ನೋಡ್ತಿಲ್ವಂತೆ. ನಾವು ಪ್ರತಿನಿಧಿ ಅಮೀನ್ ಹುಸೂರ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದಿಂದ ಯಾದಗಿರಿ ಜಿಲ್ಲೆಯಲ್ಲಿ LPG ಗ್ಯಾಸ್ಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿತ್ತು. ಕಳೆದ 12 ದಿನಗಳಿಂದ LPG ಆಟೋ ಗ್ಯಾಸ್ ಬಂದಿರಲಿಲ್ಲ. ಆದರೆ ಈಗ LPGಯ ಏನು ಗ್ಯಾಸ್ ಆಟೋ ಗ್ಯಾಸ್ ಈಗ ಸ್ಟಾಕ್ ಬಂದಿದೆ. ಹೀಗಾಗಿ ಆಟೋ ಚಾಲಕರು ಬಂಕಿಗೆ ಬಂದು ತಮ್ಮ ಆಟೋಗಳಿಗೆ ಆಟೋ ಗ್ಯಾಸನ್ನು ಫಿಲ್ ಮಾಡ್ಕೊತ ಕೆಲಸ ಕೂಡ ಈಗ ಮಾಡ್ತಾ ಇರೋಂಥದ್ದು. ಸದ್ಯ ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಒಂದೇ ಒಂದು LPG ಆಟೋ ಗ್ಯಾಸ್ನ ಬಂಕ್ ಇದೆ. ಅದು ಕೂಡ ಯಾದಗಿರಿ ನಗರದ ಹೊರಭಾಗದಿರುವಂಥ ಶಾಪುರ್ ರಸ್ತೆಯಲ್ಲಿ ಒಂದು ಬಂಕ್ ಇದೆ. ಒಂದು ಬಂಕಿಗೆ ಸಾಕಷ್ಟು ಜನ ಆಟೋ ಚಾಲಕರು ಬೆಳಗ್ಗೆಯಿಂದಲೇ ಬಂದು ಆಟೋಗಳಿಗೆ CNG ಅಂದರೆ LPG ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಈಗ ಯುದ್ಧದ ಪರಿಣಾಮದಿಂದ ಸಾಕಷ್ಟು ಪ್ರಮಾಣದಲ್ಲಿ ದರ ಕೂಡ ಜಾಸ್ತಿ ಆಗಿದೆ. ಅಂದರೆ LPGಯ ಪ್ರತಿಯೊಂದು ಲೀಟ್ರಿಗೆ ಯುದ್ಧಕ್ಕಿಂತ ಮುಂಚಿತವಾಗಿ 56 ರೂಪಾಯಿಗೆ 1 ಲೀಟ್ರ್ LPG ಸಿಗ್ತಾ ಇತ್ತು. ಆದರೆ ಈಗ ಏಕಾಏಕಿ ದರ ಏರಿಕೆ ಆದ ಕಾರಣಕ್ಕಾಗಿ 121 ರೂಪಾಯಿಗೆ 1 ಲೀಟರ್ LPG ಗ್ಯಾಸ್ ಸಿಗ್ತಾ ಇದೆ. ಆಟೋ ಚಾಲಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಚಾಲೂ ಆಗಿದೆ. ಈಗ ಕಳೆದ 12 ದಿನಗಳಿಂದ ಏನು LPG ಆಟೋ ಗ್ಯಾಸ್ ಒಟ್ಟೆ ಸಿಕ್ಕಿರಲಿಲ್ಲ, ನಿಮಗೆ ಬಂದಾಗಿತ್ತು ಪೆಟ್ರೋಲ್ ಇದು ಬಂಕ್ ಇದು. ಸೊ ಈಗ ಬಂದಿದೆಯಲ್ಲ, ಏನಾಗಿದೆ ಈಗ ಸಮಸ್ಯೆ ಆಗ್ತಿದೆ? ಜಾಸ್ತಿ ರೇಟೆಲ್ಲ ಸಮಸ್ಯೆ ಆಗ್ತಿದೆ ಸರ್. ರೇಟು ಜಾಸ್ತಿ ಆಗಿದೆ ಮತ್ತು ಅದ್ರಾಗ ನಮ್ಗೆ ಅನುಕೂಲ ಆಗ್ತಾಯಿಲ್ಲ ರೀ ಗಾಡಿ ನಡ್ಸೋಕೆ. ಭಾಳ ರೇಟ್ ಜಂಪ್ ಮಾಡಿದೆ. ಮೊದಲು 56 ರೂಪಾಯಿ ಇತ್ತು, ಈಗ 121 ರೂಪಾಯಿ ಮಾಡ್ಯಾರಿ. ಅದು ನಮಗೂ ಏನೂ ಲಾಭ ಸಿಗ್ತಾಯಿಲ್ಲ ಮತ್ತು ಯಾರು ಪ್ಯಾಸೆಂಜರನ್ನು ಹೆಚ್ಚಿಗೆ ರೊಕ್ಕ ಕೊಡಲ್ಲ. ನಿಮ್ಮ ಬಾಡಿಗೆ ಹೆಚ್ಚಿಗಾಗಿಲ್ಲ, ಕಡೆ ಹೆಚ್ಚಿಗೆ ಆಗಿಲ್ಲ ರೀ, ರೇಟ್ ಅಷ್ಟೇ ಅದು. ಈಗ ನಮ್ಗೆ ಲಾಸ್ ಆದ್ರಿ. ಎಲ್ಲ ಪೆಟ್ರೋಲ್ ಮೇಲೆ ನಡೆಸ್ಲಕತ್ತೀವಿ. LPG ಅಂದರೆ ಪೂರಾ ಬಂದೇ ಆದ್ರಿ. ಈಗ 7ನೇ ತಾರೀಕು ಬಂದದ್ರಿ. ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧ ಆರಂಭಕ್ಕಿಂತ ಮುಂಚಿತವಾಗಿ ಕೇವಲ 56 ರೂಪಾಯಿ ಲೀಟ್ರ್ LPG ಆಟೋ ಗ್ಯಾಸ್ ಸಿಗ್ತದೆ. ಈಗ 121 ರೂಪಾಯಿ ಸಡನ್ನಾಗಿ ಏರಿಕೆ ಆಗಿದೆ. ಏನು ಕಾರಣ ಅಂತ ಸರ್? ಇಷ್ಟಾಕಿಲ್ಲ, ಎಲ್ಲಿ ತನಕ ಬರ್ತದ ಅದು ವಾಟ್ಸಲ್ಲಾಗೆ ಬರೋಂಗಿಲ್ಲ. ಅದೇ ತಲೆಗೆ ಭಾಳ ಶಾರ್ಟೇಜ್ ಇದು ಪ್ರೈಸ್ ಅವ. ನಮಗೆ ಭಾಳ ಬೇಜಾರಾಗ್ತದೆ. ಯಾಕಂದರೆ ಯಾರು ಆಟೋ ಬರ್ತಿದ್ದಿಲ್ಲ ಸರ್. ಏನಂದರೆ ಪೆಟ್ರೋಲ್ ಪ್ರೈಸ್ ಏನಂದರೆ 103 ರೂಪಾಯಿ ಅವ ರೀ ಸರ್. 103 ರೂಪಾಯಿ ಅವ. ಈಗ ಏನಂದರೆ ಈಗ ಪೆಟ್ರೋಲ್ ಇದು ಗ್ಯಾಸ್ 120 ರೂಪಾಯಿ ಅವ. ಈಗ ಲಾಭ ಇಲ್ಲ ಆಟೋ ಡ್ರೈವರ್ಗೆ. ಅದೇ ಸಲುವಾಗಿ ಯಾರು ಬರ್ತಾಯಿದ್ದಿಲ್ಲ. ನಮ್ಮಲ್ಲಿ ಸ್ಟಾಕ್ ಭಾಳ ಅವ ರೀ ಸರ್. 15 ದಿವಸ ಸ್ಟಾಕ್ ಅವ. ಯಾರು ಆಟೋ ಚಾಲಕ ಬರ್ತಾಯಿದ್ದಿಲ್ಲ, ಯಾಕಂದರೆ ಲಾಭ ಇಲ್ಲ. ಈಗ ಸದ್ಯ ಆಟೋ ಗ್ಯಾಸ್ ಸ್ಟಾಕ್ ಆಗಿದೆ. ಆದರೆ ಆಟೋ ಚಾಲಕರು ನಿರಾಸಕ್ತಿಯನ್ನು ತೋರಿಸ್ತಿದ್ದಾರೆ. ಅಂದರೆ ಬೆಲೆ ಏರಿಕೆ, ದರ ಜಾಸ್ತಿ ಆದ ಕಾರಣಕ್ಕಾಗಿ ಯಾರು ಕೂಡ ಇತ್ತ ಬರ್ತಾ ಇಲ್ಲ ಅನ್ನುವಂಥ ನೋವಿನ ಮಾತು ಸಹಿತ ಈ ಬಂಕಿನ ಮಾಲೀಕರ ಹತ್ರ. ಜೊತೆಗೆ ದರ ಏರಿಕೆ ಆದ ಕಾರಣಕ್ಕಾಗಿ ಆಟೋ ಚಾಲಕರು ಸಹಿತ ದರ ಕಡಿಮೆ ಮಾಡಬೇಕು ಅಂತೇಳಿ ನೋವಿನ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ. ಇನ್ನು ಗದಗದಲ್ಲಿ ಗ್ಯಾಸ್ ಏರಿಕೆಯಿಂದ ಆಟೋ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಜೀವನ ಸಾಗಿಸೋದಕ್ಕೆ ಆಟೋ ಡ್ರೈವರ್ ಸುರೇಶ್ ಅನ್ನೋರೊಬ್ರು ಪರದಾಡ್ತಾ ಇರುವಂತಹ ಕರಳು ಹಿಂಡುವ ಕಥೆ. ಆಟೋ ಚಾಲಕ ಒಬ್ಬ ಸುರೇಶ್ ಅಂತೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮನೆ ಬಾಡಿಗೆ ಕಟ್ಟಿಲ್ಲ, ಪತ್ನಿಗೆ ಮೆಡಿಸಿನ್ ತಂದು ಕೊಡೋದಕ್ಕೆ ದುಡ್ಡಿಲ್ಲ, ಬ್ಯಾಂಕ್ ಅವರು EMI ಕಟ್ಟಿಲ್ಲ ಅಂತ ಹೇಳಿದ್ರೆ ಆಟೋ ತೊಗೊಂಡೋಗಿ ಸೀಸ್ ಮಾಡಿಬಿಡ್ತಾರೆ. ಏನು ಸ್ವಾಮಿ ಮಾಡೋಣ ನಾನು ಅಂತೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಆಟೋ ಚಾಲಕರ ಜೊತೆಗೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮಾತಾಡಿಸಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಆಟೋ ಚಾಲಕರ ಕುಟುಂಬ ನಮ್ಮ ಜೊತೆ ಅವರನ್ನು ಮಾತನಾಡ್ಸೋಣ. ಅಕ್ಕರ ಹೇಳ್ರಿ, ಮೊದಲು ನಿಮ್ಮ ಯಜಮಾನರು LPG ರೇಟ್ ಜಾಸ್ತಿ ಆಗೋಕ್ಕಿಂತ ಮುಂಚೆ ಎಷ್ಟು ಮನೆಯಾಗ ಅಮೌಂಟ್ ತರ್ತಿದ್ರು, ಈಗ ಎಷ್ಟು ತಲಗತ್ತಾರೆ? ನಿಮ್ಮ ಕುಟುಂಬದ ಪರಿಸ್ಥಿತಿ ಹೆಂಗದ, ನಿರ್ವಹಣೆ ಹೆಂಗೆ ನಡೀತದೆ ಅಂತ? ಅವರು ಮೊದಲು 400 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ತರ್ತಿದ್ರು ರೀ. ಇವಾಗ 50 ರೂಪಾಯಿಗೆ ನಿಂತೈತೆ ರೀ. ಅದು ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ತು ನೋಡ್ರಿ. ಮತ್ತೇನಿಲ್ಲ ರೀ. ಆದರೂ ಒಂದು ಹೊತ್ತು ಊಟ ಮಾಡೋದು, ಒಂದು ಹೊತ್ತು ಉಪವಾಸ ಬೀಳೋದು ಟೈಮಿಗೆ ಬಂದೈತೆ ನೋಡ್ರಿ ಅಷ್ಟು. ಮತ್ತು ಗ್ಯಾಸ್ ರೇಟು ಏರೈತೆ ರೀ. ಈಗ ಅದು ಸ್ವಲ್ಪ ಕಡಿಮೆ ಮಾಡ್ಬೇಕು ಅನ್ನೋದು ನಮ್ಮ ಮನವರಿಕೆ. ಈಗ ಎಷ್ಟು 50 ರೂಪಾಯಿ ತರ್ತಾರೆ ಅಂತ ಹೇಳ್ತೀರಿ. 50 ರೂಪಾಯಿದಾಗ ನೀವು ಎಷ್ಟು ಜನ ಇದ್ದರು ಮನೆಯೊಳಗೆ? ಅದು ಕುಟುಂಬ ನಿರ್ವಹಣೆ ಆಗುತ್ತಾ? ಆಗೋದಿಲ್ಲ ರೀ. ಇರೋದು 3 ಜನ ನಾವು. ಆದರೂ ಆಗೋದಿಲ್ಲ ರೀ. ಅದಕ್ಕಂದ್ರೆ ಈಗ ದುಡೋರು ಒಬ್ಬರೇ ರೀ.
ಈಗ ಅವ್ರ ಮೇಲೆ ಎಲ್ಲ ನಾವು ಹಾಕಿವಿ ರೀ, ಹಾಕಿದ್ರು ಅವರು ಬಂದು ಪೇಚಾಡಕತ್ತಾರ ಅವರು. ಈಗ ಅಲ್ಲಿ ದುಡಿಮೆ ಇದ್ರೆ ಅಲ್ಲೆಲ್ಲ ಸಸ್ತಾ ಇದ್ರೆ, ಮಾರ್ಕೆಟ್ ಎಲ್ಲ ಸಸ್ತಾ ಇದ್ರೆ ಅವ್ರು ತಂದು ಕೊಡ್ತಾರೆ ರೀ ನಮಗೆ. ಈಗ ಅದೇ ಸಸ್ತಾ ಇಲ್ಲ ಅಂದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ಬೇಕು? ಅವ್ರಿಗೆ ಹೇಳೋದು ನಾವು ತಪ್ಪಾಗ್ತೈತೆ ರೀ. ಈಗ ಸರ್ ನೀವು ಪ್ರತಿನಿತ್ಯ ಎಷ್ಟು ಹಣ ದುಡ್ಡು ತರ್ತಾ ಇದ್ದೀರಿ? ಏನು ಸಮಸ್ಯೆ ಆಗುತ್ತೆ ನಿಮಗೆ? 400-500 ರೂಪಾಯಿ ತೊಗೊಂಬರ್ತಿದ್ವಿ ಸರ್. ಈಗ ಗ್ಯಾಸ್ ರೇಟ್ ಹೆಚ್ಚಿಗೆ ಆಗಿದ್ದರಿಂದ ಆಮೇಲೆ ಗ್ಯಾಸ್ ರೇಟ್ ಭಾಳ ಅಂದ್ರೆ ಭಾಳ ರೇಟ್ ಏರಿಬಿಟ್ಟೈತೆ ಸರ್. ಅದಕ್ಕಲ್ಲೇ ದುಡಿದಿದ್ದೆಲ್ಲ ಗ್ಯಾಸ್ ಹಾಕಿ ಮನೆಗೆ ರೊಕ್ಕ ತೊಗೊಂಬರೋಕ್ಕಾಗವಲ್ಲ, ಅಷ್ಟು ಸಮಸ್ಯೆ ಆಗಿಬಿಟ್ಟೈತೆ ಸರ್. ಮಾರ್ಕೆಟ್ ಮಾಡೋಕ್ಕಾಗವಲ್ಲ, ಮಾರ್ಕೆಟ್ ಎಲ್ಲ ದುಬಾರಿ ಆಗಿಬಿಟ್ಟೈತೆ ಸರ್. ಹೀಗಾಗಿ ಮನೆ ಬಾಡಿಗೆ ಕಟ್ಟೋಕ್ಕಾಗವಲ್ಲ, ಮನೆ ನಡ್ಸೋಕ್ಕಾಗವಲ್ಲ ಸರ್. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.